ಹಲೋ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹೌ ಕ್ಯಾನ್ ಐ ಹೆಲ್ಪ್ ಯು? ಮೇಡಮ್, ಬ್ಯಾಂಗ್ಳೂರ್ ಟು ಮುಂಬೈ ಫ್ಲೈಟ್ ಟಿಕೆಟ್ ಬುಕ್ ಮಾಡಕ್ ಹೋಗ್ಬಿಟ್ಟು ಈವ್ನಿಂಗ್ 5 PM ಹಾಕಕ್ ಹೋಗಿ ಮಾರ್ನಿಂಗ್ 5 AM ಹಾಕ್ಬಿಟ್ಟಿದೀನಿ. ಈಗ ಏನಾದ್ರೂ ನಾನು ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡಿದೆ ಅಂತಂದ್ರೆ 100% ರೀಫಂಡ್ ಬರುತ್ತೆ ತಾನೆ? ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಕಾಸ್ ಮೇಡಮ್. ನಿಮ್ಮ ಫ್ಲೈಟ್ ಕ್ಯಾನ್ಸಲೇಷನ್ ಏನಾಗಿದೆ ಅದನ್ನ ರೀಫಂಡ್ ನಾವು ಕ್ಲೈಮ್ ಮಾಡೋದಕ್ಕಾಗೋದಿಲ್ಲ. ಮೇಡಮ್, ಇದೇನ್ ಈ ರೀತಿ ಹೇಳ್ತಿದ್ದೀರಾ? ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಪ್ರಕಾರ ಒಂದು ಪ್ಯಾಸೆಂಜರ್ ಏನಾದ್ರೂ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು ಅಂತಂದ್ರೆ ವಿತಿನ್ 24 hours ಅವ್ರು ಏನಾದ್ರೂ ಕ್ಯಾನ್ಸಲ್ ಮಾಡಿದ್ರೆ ನೀವು 100% ರೀಫಂಡ್ ಕೊಡ್ಲೇಬೇಕು. ಓಕೆ ಮೇಡಮ್, ರಿಲ್ಯಾಕ್ಸ್. ಟ್ಯಾಕ್ಸ್, ಏರ್ಪೋರ್ಟ್ ಡೆವಲಪ್ಮೆಂಟ್ ಫೀ, ಸರ್ವಿಸ್ ಚಾರ್ಜಸ್, GST ಅದು ಇದು ಅಂತೆಲ್ಲ ಕಟ್ ಆಗಿ 50% ನಿಮ್ಗೆ ರೀಫಂಡ್ ಸಿಗುತ್ತೆ. ಮೇಡಮ್, ಆದ್ರೆ ಪಾಲಿಸಿಯಲ್ಲಿ ಈ ತರ ಏನು ಹೇಳಿಲ್ವಲ್ಲ? ನೀವೇನು ಅಡಿಷನಲ್ ಚಾರ್ಜಸ್ ಹಾಕದೆ ನನಗೆ ರೀಫಂಡ್ ಮಾಡ್ಲೇಬೇಕು. ಅದು ಅಲ್ಲದೆ ನನ್ನ ಫ್ಲೈಟ್ಗೆ ಇನ್ನು 7 ದಿನ ಬಾಕಿ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು 24 hours ಒಳಗಡೆನೆ ಫ್ಲೈಟ್ ಟಿಕೆಟ್ ನ ಬುಕ್ ಮಾಡಿದೀನಿ. ಸೊ ನೀವು ನನ್ಗೆ ಏನು ರೀಸನ್ಸ್ ಹೇಳಿದೆ 100% ರೀಫಂಡ್ ಮಾಡಿ. ಓಕೆ ಮೇಡಮ್, ನಿಮ್ಗೆ 100% ರೀಫಂಡ್ ಕೊಡ್ತೀವಿ. ಥ್ಯಾಂಕ್ ಯು. ಹಂಗ್ ಬಾ ದಾರಿಗೆ.